हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹೆಲ್ತೆಸ ಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಸಂಕ್ರಾಂತಿಯ ಭವಿಷ್ಯ 2026 ದ್ವಾದಶ ರಾಶಿಗಳ ಭವಿಷ್ಯ, ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ಯಾವ ರೀತಿಯಲ್ಲಿ ಇರುತ್ತೆ ಮತ್ತು ಯಾವ ರಾಶಿಗೆ ಅನುಕೂಲ ಇದೆ, ಅನಾನುಕೂಲ ಇದೆ, ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ಈ ದಿನ ನಾವು ನೋಡೋಣ. ಸೊ ಈ ಒಂದು ಸಂಕ್ರಾಂತಿ ಭವಿಷ್ಯ 2026 ಎಲ್ಲರಿಗೂ ಆ ಸೂರ್ಯ ಭಗವಾನ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಅದೇ ರೀತಿಯಾಗಿ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಸಂತೋಷಪೂರ್ವಕವಾಗಿ ಈ 2026 ಮತ್ತು ಭವಿಷ್ಯದ ದಿನಗಳು ಒಳ್ಳೆಯದಾಗಿರಲಿ, ಮಾತುಗಳಿಂದ ಮತ್ತು ನಿಮ್ಮ ಕಾರ್ಯಗಳಿಂದ ಸದಾ ಯಶಸ್ವಾಗಲಿ ಅಂತಲೇ ಹೇಳಬಹುದು. ಸೊ ಬನ್ನಿ ಹಾಗಾದರೆ ಈ 2026 ಸಂಕ್ರಾಂತಿ ಭವಿಷ್ಯ ಹೇಗಿದೆ ಎಂಬುದನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು 2026 ಸಂಕ್ರಾಂತಿ ಅಂದರೆ ಈ 15ನೇ ತಾರೀಕಿನಿಂದ ಈ 31ರವರೆಗೂ ಅಂದರೆ ಜನವರಿ 31ರವರೆಗೂ ಯಾವೆಲ್ಲ ಅನುಕೂಲತೆ ಅನಾನುಕೂಲತೆ ಪರಿಹಾರಗಳು ದ್ವಾದಶ ರಾಶಿಗಳಿಗೆ ಇರುತ್ತೆ. ಅದಕ್ಕಿಂತ ಮುಂಚಿತವಾಗಿ ನಾವು ಗ್ರಹಗಳ ಸ್ಥಿತಿಗಳು ಮತ್ತು ಈ ಒಂದು ಜನವರಿ ತಿಂಗಳಲ್ಲಿ ಇರತಕ್ಕಂಥ ಪ್ರಮುಖ ಹಿಂದೂ ಧಾರ್ಮಿಕ ಹಬ್ಬಗಳನ್ನು ತಿಳಿದುಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ನಾವು ನೋಡೋದಾದರೆ ಇಲ್ಲಿ ಸಂಕ್ರಾಂತಿ ಭವಿಷ್ಯ 2026 ಗ್ರಹಗಳ ಒಂದು ಸ್ಥಿತಿ ಅಂತ ನೋಡೋದಾದರೆ 15ರಿಂದ 31ರವರೆಗೂ ಅಂದರೆ ಯಾವೆಲ್ಲ ಗ್ರಹಗಳು ಎಲ್ಲಿದೆ ಅಂತ ನೋಡೋದಾದರೆ, ಮೊದಲನೆಯದ್ದು ದೀರ್ಘಕಾಲದ ಸಂಚಾರ ಮಾಡುವಂತಹ ಶನಿ ಮಹಾರಾಜರು ಮೀನ ರಾಶಿಯಲ್ಲಿದ್ದಾರೆ, ರಾಹು ಕುಂಭ ರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ, ಗುರು ಮಿಥುನ ರಾಶಿಯಲ್ಲಿ ಇದ್ದಾರೆ. ಇನ್ನು 15ನೇ ತಾರೀಕು ಚಂದ್ರ ನಿಮಗೆ ವೃಶ್ಚಿಕ ರಾಶಿಯಲ್ಲಿದ್ದಾರೆ, ಬುಧ ಮತ್ತು ಕುಜ ಧನುಷ್ ರಾಶಿಯಲ್ಲಿದ್ದಾರೆ, ರವಿ ನಿಮಗೆ ಈ ದಿನದಿಂದ ಮಕರ ರಾಶಿಯಲ್ಲಿ ಬರುವಂಥವರಾಗಿದ್ದಾರೆ. ಅದಕ್ಕೆ ಮಕರ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ. ಅಂದರೆ ಸೂರ್ಯ ಯಾವ ರಾಶಿಯಲ್ಲಿರುತ್ತಾರೆ ಆ ಒಂದು ತಿಂಗಳು ಸಂಕ್ರಾಂತಿ ಅಂತಲೇ ಕರೆಯಲಾಗುತ್ತೆ. ಈಗ ಮಕರಕ್ಕೆ ಬಂದಿರೋದ್ರಿಂದ ಮಕರ ಸಂಕ್ರಾಂತಿ ಅನ್ನಲಾಗುತ್ತೆ. ನೆಕ್ಸ್ಟು ಕುಂಭ ರಾಶಿಗೆ ಬಂದರೆ ಕುಂಭ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ. ಆ ರೀತಿಯಲ್ಲಿ ಇಲ್ಲಿ ಶುಕ್ರ ರವಿ ಒಂದು ಕಾಂಬಿನೇಷನ್ ಇದೆ. ತದನಂತರ ಏನಾಗುತ್ತೆ 19 ಅಂದರೆ 19ನೇ ತಾರೀಕಿನಲ್ಲಿ ಇಲ್ಲಿ ಧನುಷ್ ರಾಶಿಯಲ್ಲಿ ಇರ್ತಕ್ಕಂಥ ಕುಜ ಮತ್ತು ಬುಧ 19ನೇ ತಾರೀಕು ಒಟ್ಟಿಗೆ 5 ಗ್ರಹಗಳು ಈ ಒಂದು ಮಕರ ರಾಶಿಯಲ್ಲಿ ಇರುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ಚಂದ್ರ ಮತ್ತೆ ನಿಮಗೆ ಹಾಗೆ ಕಂಟಿನ್ಯೂ ಆಗ್ತಾರೆ. ಬಟ್ ಶುಕ್ರ ಬುಧ ರವಿ ಕುಜ ಈ 4 ಗ್ರಹಗಳು ನಿಮಗೆ ಮಕರ ರಾಶಿಯಲ್ಲೇ 31ರವರೆಗೂ ಇರುವಂಥದ್ದಾಗುತ್ತೆ. ಅಂದರೆ 16ನೇ ತಾರೀಕು 15ಕ್ಕೆ ರವಿ ಇಲ್ಲಿ ಬಂದ್ಬಿಡ್ತಾರೆ ಮಕರ ರಾಶಿಗೆ. 16ರಿಂದ 19ರ ಒಳಗಾಗಿ ಈ ಎಲ್ಲ ಗ್ರಹಗಳು ಅಂದರೆ ಚಂದ್ರ ರವಿ ಶುಕ್ರ ಬುಧ ಕುಜ ಮಕರ ರಾಶಿಯಲ್ಲಿ ಕುಳಿತವೆ. ಅಂದರೆ ಪಂಚಗ್ರಹಗಳು ಈ ಒಂದು ಪಂಚಗ್ರಹಗಳ ಮುಖಾಂತರ ಕೆಲವು ರಾಶಿಗಳಿಗೆ ತುಂಬ ಅನುಕೂಲ ಇದೆ, ಕೆಲವು ರಾಶಿಗೆ ಅನಾನುಕೂಲ ಇದೆ. ಅದೇ ರೀತಿಯಾಗಿ ಈ ಒಂದು 15ರಿಂದ 31 ಭವಿಷ್ಯವು ತುಂಬ ಯೋಗಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಸಂಕ್ರಾಂತಿಯ ಭವಿಷ್ಯದಲ್ಲಿ ಈ ಒಂದು ಜನವರಿ ತಿಂಗಳು 15ರಿಂದ 31ನೇ ತಾರೀಕುವರೆಗೂ ವಿಶೇಷ ದಿನಗಳು ಅಂತ ನೋಡೋದಾದರೆ ಇಲ್ಲಿ ಮೊದಲನೇದಾಗಿ ಈ ದಿನ ಸಂಕ್ರಾಂತಿ ಈ ಒಂದು ಜನವರಿ 15 2025 ಭಾನುವಾರ ಬೇರೆ ಬಂದಿದೆ. ಸೊ ಸೂರ್ಯನ ಒಂದು ದಿನ, ಸೂರ್ಯ ಭಗವಾನನ ಒಂದು ದಿನ. ಮತ್ತು ಈ ಮಕರ ಸಂಕ್ರಾಂತಿಯ ಒಂದು ವಿಶೇಷತೆ ಏನಂದರೆ ಈ ದಿನ ಏಕಾದಶಿ ದ್ವಾದಶಿ ಸಂಕ್ರಾಂತಿ 3 ಹಬ್ಬಗಳು ಒಟ್ಟಿಗೆ ಬಂದಿದೆ. ಸೊ ಒಂದು ಒಳ್ಳೆಯ ವಿಶೇಷತೆ ಅಂದರೆ ಈ ಸಂಕ್ರಾಂತಿ ಕೂಡಿದೆ. ಇನ್ನು 16ನೇ ತಾರೀಕು ಮಾಸಿಕ ಶಿವರಾತ್ರಿ ಇದೆ, ಪ್ರದೋಷ ಇದೆ. 18ನೇ ತಾರೀಕು ಮಾಘ ಅಮಾವಾಸ್ಯೆ ಮತ್ತು ಪುರಂದಾಸರ ಆರಾಧನೆ ಬರುವಂಥದ್ದಾಗುತ್ತೆ. ಅಂದರೆ ಪುರಂದಾಸರು ಆಯಾ ಮಠದಲ್ಲಿ ಆರಾಧನೆಯನ್ನು ವಿಜೃಂಭಣೆಯಿಂದ ಮಾಡಲಾಗುತ್ತೆ. ದಾಸರ ಪದಗಳನ್ನು ಆ ದಿನ ಅಲ್ಲಲ್ಲಿ ನಿಮಗೆ ಕೇಳಲು ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ಹೊಸಪೇಟೆಯಲ್ಲಿರ್ತಕ್ಕಂಥ ಹಂಪಿ ಹತ್ತಿರ ಇರತಕ್ಕಂಥ ನದಿ ತಟದಲ್ಲಿರತಕ್ಕಂತಹ ಪುರಂದಾಸರ ಒಂದು
ಜಾತ್ರೆ ಅನ್ನೋ ರೀತಿಯಲ್ಲಿ ಆರಾಧನೆಯನ್ನು ಮಾಡಲಾಗತ್ತೆ ಅಂತಲೇ ಹೇಳ್ಬೋದು. ಆ ದಿನ ವಿಶೇಷವಾಗಿ ನೀವು ಆ ರಾಘವೇಂದ್ರ ಸ್ವಾಮಿ ಮಠದಲ್ಲೂ ಕೂಡ ಈ ಪುರಂದಾಸರ ಆರಾಧನೆಯನ್ನು ಮಾಡಲಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ 23ನೇ ತಾರೀಕು ವಸಂತ ಪಂಚಮಿ ಇದೆ. ಈ ವಸಂತ ಪಂಚಮಿ ಅಂತ ಹೇಳೋದಾದರೆ ಸರಸ್ವತಿ ದೇವಿಗೆ ತುಂಬ ಪ್ರಿಯವಾಗಿರತಕ್ಕಂಥ ದಿನ ಹಾಗೂ ಬ್ರಹ್ಮನ ಒಂದು ಮನಸ್ಸಿನಿಂದ ಹುಟ್ಟಿರತಕ್ಕಂತಹ ದೇವಿ ಈ ಸರಸ್ವತಿ ದೇವಿ. ಈ ದಿನ ಸರಸ್ವತಿ ದೇವಿಯ ಒಂದು ಪೂಜೆ ಪುನಸ್ಕಾರಗಳು ಮಾಡಿದ್ದೇ ಆದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಜ್ಞಾನ ಸಂಪಾದನೆ ಜಾಸ್ತಿ ಆಗತ್ತೆ ಅಂತಲೇ ಹೇಳ್ಬೋದು. ಅದು ಈ ಒಂದು ಜನವರಿ 23ನೇ ತಾರೀಕಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ವಸಂತ ಪಂಚಮಿ ಮಾಘ ಅಮಾವಾಸ್ಯೆಯ ವಿಶೇಷ ಮುಂದಿನ ದಿನದಲ್ಲಿ ತಿಳಿಸ್ಕೊಡಲಾಗುತ್ತೆ. ಇನ್ನು 25 ಸಪ್ತಮಿ ತುಂಬ ವಿಶೇಷ ಕೂಡಿರ್ತಕ್ಕಂಥದ್ದು. ಆ ಒಂದು ದಿನದಲ್ಲಿ ನಾವೆಲ್ಲ ಏನು ಮಾಡಬೇಕು ಅದೆಲ್ಲವನ್ನು ತಿಳಿಸ್ಕೊಡೋಣ. ಇನ್ನು ಅದೇ ರೀತಿಯಲ್ಲಿ ಭೀಷ್ಮ ಅಷ್ಟಮಿ ಇದೆ 26ನೇ ತಾರೀಕು. ಈ ಒಂದು ಜನವರಿ 26 ಭೀಷ್ಮಾಷ್ಟಮಿ ಇದೆ, ಅಥವಾ ರಿಪಬ್ಲಿಕ್ ಡೇನೂ ಇದೆ, ಎಲ್ಲವೂ ಒಳಗೊಂಡಿದೆ. ಇನ್ನು 29ನೇ ತಾರೀಕು ಜಯ ಏಕಾದಶಿ. ಅಂದರೆ ಈ ಜಯ ಏಕಾದಶಿ ತುಂಬ ವಿಶೇಷದಿಂದ ಕೂಡಿರುವಂಥದ್ದಾಗಿರುತ್ತೆ. ಇಲ್ಲಿ ಜಯ ಏಕಾದಶಿ ಅಂತ ಹೇಳಿದರೆ ಇದರ ಒಂದು ಪ್ರಮುಖವನ್ನು ನಿಮಗೆ ಒಂದೊಂದಾಗಿ ವಿವರಣೆಯನ್ನು ಕೊಡ್ತಾ ಹೋಗುತ್ತೆ. ಸೊ ಈ ಎಲ್ಲ ವಿಷಯಗಳನ್ನು ಅನುಗೊಂಡಂತೆ ಮತ್ತು ಗ್ರಹಗಳ ಒಂದು ಸ್ಥಾನ ಸಂಚಾರದ ಒಂದು ಒಳಗೊಂಡಂತೆ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿರುತ್ತೆ. ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿಯಾಗಿರ್ತಕ್ಕಂತಹ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ಸಂಕ್ರಾಂತಿ ಭವಿಷ್ಯ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ಒಂದು ಸಿಂಹರಾಶಿಯವರಿಗೆ ಮೊದಲನೇದ ಖುಷಿ ವಿಚಾರ ಅಂದರೆ ನಿಮ್ಮ ಸಣ್ಣ ಪ್ರಮಾಣದ ಸಾಲ ಮುಕ್ತಿ ಆಗ್ತಾ ಬರುತ್ತೆ. ಸಣ್ಣ ಪುಟ್ಟ ಸಾಲಗಳಿರುತ್ತಲ್ಲ ಅದಕ್ಕೆ ಮುಕ್ತಿಯ ಯೋಗ ಸಿಗುವಂಥದ್ದಾಗುತ್ತೆ. ಅಂದರೆ ಆ ಸಾಲದಿಂದ ಮುಕ್ತಿ ಹೊಂದ್ಬಿಡ್ತೀರ. ಅದು ತುಂಬ ಇರಿಟೇಟ್ ಆಗ್ತಾ ಇತ್ತು ನಿಮಗೆ ಈ ಸಿಂಹರಾಶಿಯವರಿಗೆ. ಆ ಸಣ್ಣ ಸಾಲ ಯಾರ ಹತ್ರನೂ ಇಸ್ಕೊಂಡು ಬಂದಿರ್ತೀರ. ಅವ್ರದ್ದು ದಿನ ಬೆಳಿಗ್ಗೆ ಅದರ ರಗಳೆ, ಯಾವಾಗ ಕೊಡ್ತೀಯಾ, ಯಾವಾಗ ಕೊಡ್ತೀಯಾ, ಹೆಂಗೆ ಮಾಡ್ತೀಯಾ, ಏನು ಮಾಡ್ತೀಯಾ, ಎಲ್ಲಿದೆಯಾ, ಯಾವಾಗ ಬರ್ತೀಯಾ, ಈ ಮಾತು ಕೇಳಿ ಕೇಳಿ ಆ ವ್ಯಕ್ತಿ ಫೋನೇ ರಿಸೀವ್ ಮಾಡದೇ ಇರೋಂಗೆ ಅಥವಾ ಆ ನಂಬರೇ ಬ್ಲಾಕ್ ಮಾಡೋಂಗೆ ಅಥವಾ ಆ ವ್ಯಕ್ತಿ ಕಂಡ್ರೆ ಒಂಥರ ಶತ್ರು ಹಾಕಿ ಸುತ್ತಿಗೆ ತೊಗೊಂಡು ಹೊಡೆಯೋಣಂಗೆ ಅಷ್ಟು ಕೋಪ ನಿಮಗೆ. ಅದು ಈ ಸಂಕ್ರಾಂತಿ ಹಬ್ಬದ ನಂತರ ಇರೋದಿಲ್ಲ. ಅಂದರೆ ಅದು ಎಲ್ಲೋ ದುಡ್ಡು ಬಂದುಬಿಡುತ್ತೆ, ಅದರಿಂದ ಮುಕ್ತಿ ಹೊಂದ್ಬಿಡ್ತೀನಿ. ಇನ್ನೊಮ್ಮೆ ನಿನ್ನ ಜನ್ಮಕ್ಕೂ ನಮಸ್ಕಾರ, ನಿನ್ನ ಒಂದು ಜನ್ಮಾಂತರ ನಿನ್ನ ಹತ್ರ ಸಾಲನೇ ಮಾಡೋದಿಲ್ಲ ಅಂತಲೇ ಹೇಳ್ಬಿಡ್ತೀರ. ಅಂದರೆ ಅಷ್ಟು ಆ ವ್ಯಕ್ತಿಯಿಂದ ನೊಂದು ಹೋಗ್ಬಿಟ್ಟಿರ್ತೀರ. ಬಟ್ ಸೂರ್ಯ ಭಗವಾನ್ ನಿಮಗೆ ಒಳ್ಳೆಯ ಆಶೀರ್ವಾದ ಮಾಡ್ತಾನೆ. ಸಣ್ಣ ಪುಟ್ಟ ಸಾಲ ಏನಿದೆ ಅದನ್ನು ತೀರಿಸುವಂತಹ ಯೋಗ ಈ ಒಂದು ಸಂಕ್ರಾಂತಿಯ ನಂತರ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಶತ್ರುಗಳು ಮಿತ್ರರಾಗ್ಬಿಡ್ತಾರೆ ಇದಕ್ಕಿದಂಗೆ ಈ ಒಂದು ಸಮಯದಲ್ಲಿ ಸಿಂಹರಾಶಿಯವರಿಗೆ. ಯಾಕೆಂದರೆ ನಿಮಗೆ ಅಷ್ಟಮ ಶ್ರೇಣಿಯಲ್ಲಿ ಶತ್ರುಗಳು ಜಾಸ್ತಿ ಇರ್ತಾರೆ. ಸುತ್ತಮುತ್ತ ಹಾದಿ ಬೀದಿಯಲ್ಲಿ ಇರುವಂಗೆ ಫ್ರೆಂಡ್ಸ್ ಇರುವಂಗೆ ಶತ್ರುಗಳು ಇರ್ತಾರೆ. ನಿಮಗೆ ಎಲ್ಲರೂ ಹಿತಶತ್ರುಗಳು, ಕಠೋರ ಶತ್ರುಗಳು, ಯಾವ ಶತ್ರುಗಳು ಬೇಕು ಎಲ್ಲ ನಿಮ್ಮ ಬುಟ್ಟಿಯಲ್ಲೇ ಇದ್ದಾರೆ. ಹಾಗಾಗಿ ಈಗ ನೀವೇ ಆಯ್ಕೆ ಮಾಡ್ಕೋಬೇಕು ನನಗೆ ಯಾವ ಶತ್ರು ಬೇಕು ಅಂತ. ತಮಾಷೆಗೆ ಇರಲಿ. ಅಂದರೆ ಇಲ್ಲಿ ಏನಾಗುತ್ತೆ, ಶತ್ರುಗಳು ಇದಕ್ಕಿದ್ದಂಗೆ ಮಿತ್ರರಾಗಿಬಿಡ್ತಾರೆ, ಏನೋ ಕನ್ವರ್ಟ್ ಆಗಿಬಿಡ್ತಾರೆ ನಿಮ್ಮ ಜೊತೆಗೆ. ಹೆಂಗೆ ಒಂದು ಜಾತಿ ಇದ್ದು ಇನ್ನೊಂದು ಜಾತಿ ಅಥವಾ ಒಂದು ಇದರಿಂದ ಬಂದ್ಬಿಡ ಹಾಗೆ ಏನೋ ನಿಮ್ಮ ಜೊತೆ ಸೇರಿಬಿಡ್ತಾರೆ. ಇಲ್ಲಪ್ಪ ನಾನು ನಿನ್ನ ಫ್ರೆಂಡು, ನಿನಗೆ ಸಪೋರ್ಟ್ ಮಾಡ್ತೀನಿ ಅಥವಾ ನಿನಗೆ ಹಾಗೆ ಹೀಗೆ ಅಂತ ಬರ್ತಾರಲ್ಲ, ಆ ರೀತಿಯಲ್ಲಿ ರಾಜಕಾರಣಿಗಳು ನೋಡಿ ಕಲಿತಬೇಕಾಗುತ್ತೆ. ಆ ರೀತಿಯಲ್ಲಿ ನಿಮಗೆ ಸಿಂಹರಾಶಿಯವರಿಗೆ ಈ ಒಂದು ಸಂಕ್ರಾಂತಿಯ ನಂತರ ಆಗುವಂಥದ್ದಾಗುತ್ತೆ. ಎಷ್ಟೇ ಗಟ್ಟಿ ಇರತಕ್ಕಂಥ ಶತ್ರುನು ನಿಮ್ಮ ಹತ್ರ ಮಿತ್ರನಾಗ್ಬಿಡ್ತಾನೆ. ಆದರೆ ಒಂದು ಹೇಳ್ತೀವಿ, ದಯವಿಟ್ಟು ಅವರಿಂತ ತುಂಬ ಅಲರ್ಟ್ ಆಗಿರಿ. ಯಾಕಂದರೆ ಅವ್ರು ಮಿತ್ರ ಮಾಡ್ಕೊಂಡಿದ್ದಾರೆ ಅಂದರೆ ನಿಮ್ಮ ವೀಕ್ನೆಸ್, ಅಡ್ವಾನ್ಸ್ ವೀಕ್ನೆಸ್ ಏನಿದೆ ಅದನ್ನು ಅವರು ಕಲೆ ಹಾಕ್ತಾ ಇರ್ತಾರೆ. ಹಾಗಾಗಿ ಆ ಶತ್ರುವಿನಿಂದ ಅವ್ನ ಮಿತ್ರ ಆಗಲಿ ಬೇಡ ಅನ್ನಲ್ಲ, ಬಟ್ ಯಾವುದಕ್ಕೂ ವೈಯಕ್ತಿಕ ವಿಷಯಗಳನ್ನು ಶೇರ್ ಮಾಡಬೇಡಿ. ವೈಯಕ್ತಿಕ ಬದುಕಿನ ಆರ್ಥಿಕ ವಿಷಯಗಳನ್ನು ಶೇರ್ ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು. ಇಲ್ಲದೇ ಇದ್ದರೆ ಮುಂದೆ ಅವನು ಇನ್ನೂ ಎತ್ತರ ಹಂತಕ್ಕೆ ಶತ್ರುವಾಗಿ ಕಾಡ್ತಾನೆ. ಹಾಗಾಗಿ ಅವನು ಎಲ್ಲಿಡಬೇಕು ಅಲ್ಲಿಡಿ ಅಷ್ಟೇ. ಗೊತ್ತಾಗಿರುತ್ತೆ ನಿಮಗೆ. ಅವನು ಎಲ್ಲಿ ಇಡಬೇಕು ಅಲ್ಲಿಡಬೇಕಷ್ಟೆ. ಅತಿ ನಂಬಲೂ ಬೇಡಿ, ಅತಿ ಕನಿಷ್ಠನೂ ನೋಡಬೇಡಿ. ಎಲ್ಲ ರೀತಿಯಲ್ಲಿ ಹಾಯ್ ಬಾಯ್ ರೀತಿಯಲ್ಲಿ ಇರಿ ಅಷ್ಟೇ. ಅವನು ಬಂದರೆ ಓಕೆ ಹಾಯ್,
ಔಟ್ ಆಯಿತಾ, ಪಾಠ ಆಯಿತಾ ಅಥವಾ ಏನು ಕೇಳಬೇಕು ಅಂತೀರ ಆ ಸಮಯದಲ್ಲಿ ಕೇಳಿ. ಆದರೆ ತುಂಬ ವೈಯಕ್ತಿಕ ವಿಷಯಗಳನ್ನು ಮಾತ್ರ ಶೇರ್ ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ತುಂಬ ಲಾಭ ಇದೆ. ಈ ಯಾರೆಲ್ಲ ಸಿಂಹ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದೀರೋ, ನಿಮಗೆ ವಿದೇಶದಿಂದ, ಸ್ವದೇಶದಿಂದ ಅಥವಾ ನಿಮ್ಮ ಒಂದು ಊರಿನಿಂದ ಒಳ್ಳೆಂದಿಷ್ಟು ಅನುಕೂಲತೆ ಕಂಡು ಬರುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಗುರುತಿಸುವಂಥದ್ದಾಗತ್ತೆ. ಏನೋ ನಿಮ್ಮನ್ನು ಒಳ್ಳೆಯ ಆದರ್ಶ ವ್ಯಕ್ತಿ ರೀತಿಯಲ್ಲಿ ಕಾಣುವಂಥದ್ದು ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಲ್ಲಿ ಕೌಟುಂಬಿಕವಾಗಿ ನಿಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದಾಗತ್ತೆ. ಅಂದರೆ ಕುಟುಂಬ ಸದಸ್ಯರು ನಿಮ್ಮನ್ನು ಅತಿಯಾಗಿ ಏನೋ ಈ ಒಂದು ಸಂಕ್ರಾಂತಿಯ ನಂತರ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವು ಹೇಳಿದಾಗೆ ನಾವು ಕೇಳುವಂಥದ್ದಾಗ್ಬೋದು, ಅಥವಾ ಏನೋ ಅವರು ನಿಮ್ಮನ್ನು ಖುಷಿಪಡಿಸುವಂಥ ಮಾತುಗಳು ಆಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅನಾನುಕೂಲ ವಿಷಯಕ್ಕೆ ಬರೋದಾದರೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿ, ಖರ್ಚುಗಳು ಬಿಡೋದಿಲ್ಲ ನಿಮಗೆ. ಈ 2027ರವರೆಗೂ ಖರ್ಚು ಮಾತ್ರ ಸಾಲಿಡಾಗಿ ಕೊಡ್ತಾ ಇರ್ತಾನೆ. ಯಾಕಂದರೆ ಈ ಅಷ್ಟಮ ಹೇಗಂದರೆ, ಒಂದು ಖರ್ಚು ಹಿಂಗೆ ಕಂಪ್ಲೀಟ್ ಆಯಿತು ಅಂದರೆ ಹಿಂದೆ ಈ ಸೈಜ್ ಇರುತ್ತೆ. ಅಂದರೆ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ನಿಮ್ಮ ತಪ್ಪೇನಿಲ್ಲ ಅಲ್ಲಿ, ಅದು ಆ ಒಂದು ಸಮಯದಲ್ಲಿ ಹಂಗೆ ಮಾಡಿಸುತ್ತೆ. ಈಗ ನಾನು ಇಲ್ಲಿಂದ ನಿಮ್ಮ ಊರಿಗೆ ಬರಬೇಕಾದ್ರೆ 500 ರೂಪಾಯಿನೋ 1000 ರೂಪಾಯಿನೋ ಬಸ್ ಚಾರ್ಜ್ ಇರುತ್ತೆ. ಅದೇ ನೀವು ನಿಮ್ಮೂರಿಂದ ನನ್ನ ಹತ್ರ ಬರಬೇಕು ಅಂತ ಹೇಳಿದ್ರೆ 5000 ರೂಪಾಯಿ ಖರ್ಚಾಗುತ್ತೆ. ಅದು ಹೇಗಾಯಿತು 4000 ರೂಪಾಯಿ ಎಕ್ಸ್ಟ್ರಾ ಅಂದರೆ ಅದು ಹಾಗೆ. ಅದಕ್ಕೆ ಹೇಳಿದೀವಲ್ಲ, ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ. ನೀವೇ ಲೆಕ್ಕ ಹಾಕ್ಕೊಳ್ಳಿ, ಹೆಂಗಾಯಿತು 4000, ಎಲ್ಲಿ ಹೋಯ್ತು ಅಂತ ಹೇಳಿದ್ರೆ ಅದು ಸಿಗೋದೇ ಇಲ್ಲ. ಅದು ಅದು ಗೊತ್ತಿಲ್ಲ, ಅದು ಅಷ್ಟೇ ಖರ್ಚಾಯಿತು. ಒಟ್ಟು 5000 ರೂಪಾಯಿ ಅಂತೂ ಖರ್ಚಾಗಿದೆ. ಆ ರೀತಿಯಲ್ಲಿ ನಿಮಗೆ ಖರ್ಚುಗಳು ಅಂದರೆ ಲೆಕ್ಕ ಹಾಕಲಿಕ್ಕೆ ಆಗೋದಿಲ್ಲ. ಯಾರು ಕ್ವಶನ್ ಕೇಳಿದ್ರು ಅದಕ್ಕೆ ಉತ್ತರ ಕೊಡಲಿಕ್ಕೂ ನಿಮ್ಮ ಹತ್ರ ಉತ್ತರ ಇಲ್ಲ. ಅದು ಆ ರೀತಿ ಖರ್ಚುಗಳು ಸಿಂಹರಾಶಿಯವರಿಗೆ ಬರ್ತಾ ಇರುತ್ತೆ. ಇನ್ನು ಅದೇ ರೀತಿಯಲ್ಲಿ ಒಂದಿಷ್ಟು ಸಂಚಾರ, ವೃಥಾ ತಿರುಗಾಟ. ಈ ಅಷ್ಟಮ ಶನಿಯಲ್ಲಿ ಅಷ್ಟೇ ಖರ್ಚುಗಳು, ವೃಥಾ ತಿರುಗಾಟ, ವೃಥಾ ಮಾತು, ವೃಥಾ ಕೆಲಸ, ಏನು ಗೊತ್ತಿರಲ್ಲ. ಆ ರೀತಿಯಲ್ಲಿ ಅವನು ಫುಲ್ ಬ್ರೈನ್ ವಾಶ್ ಮಾಡಿದ ರೀತಿಯಲ್ಲಿ ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡ್ತಾ ಇರ್ತಾನೆ ನಾನು. ಹಿಂಗೆ ಹಂಗಷ್ಟೆ. ಅದು ಒಂದಿರುತ್ತೆ. ಅನಾರೋಗ್ಯದ ಸಮಸ್ಯೆ, ಸ್ವಲ್ಪ ಎಲ್ಲೋ ನಿಮಗೆ ಮೈಂಡು ಒತ್ತಡಕ್ಕೊಳಗಾಗ್ಬಿಡುತ್ತೆ, ಪ್ರೆಷರ್, ಕೆಲವು ಸಮಸ್ಯೆಗಳು, ಕೆಲವರು ವೃಥಾ ತಿರುಗಾಟ, ಕೆಲವು ವೈಯಕ್ತಿಕ ಹಿತಾಸಕ್ತಿ ಎಲ್ಲ ಸೇರ್ಕೊಂಡ್ಬಿಟ್ಟು ಒಂಥರ ಏನಾಗುತ್ತೆ, ತುಂಬ ಒತ್ತಡಕ್ಕೊಳಗಾಗ್ಬಿಡ್ತೀರ. ಇದರಿಂದ ಏನಾಗುತ್ತೆ, ಅನಾರೋಗ್ಯದ ಸಮಸ್ಯೆ ನಿಮಗೆ ಕಾಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಹುಷಾರಾಗಿರಿ. ಯಾವುದಕ್ಕೂ ಊಟವನ್ನು ಮಾತ್ರ ತ್ಯಾಗ ಮಾಡಿಬಿಟ್ಟೆ ದಯವಿಟ್ಟು ಸಿಂಹರಾಶಿಯವರು. ಯಾಕಂದರೆ ಊಟ ತ್ಯಾಗ ಮಾಡುವಷ್ಟು ನೋವನ್ನು ನೀವು ತಗೊಳ್ತಾ ಇದ್ದೀರ, ಗೊತ್ತಾಗ್ತಾ ಇದೆ. ಬಟ್ ಊಟ ತ್ಯಾಗ ಮಾಡಬೇಡಿ. ತಾಯಿ ಅನ್ನಪೂರ್ಣೇಶ್ವರಿ ಸಿಟ್ಟು ಮಾಡ್ಕೊಳ್ಳೋಣ ಅಂದರೆ ತುಂಬ ಕಷ್ಟ. ಊಟಕ್ಕೂ ಯಾವುದೇ ರೀತಿ ಅಹಂಕಾರ ತೋರಿಸ್ಬೇಡಿ. ಏನು ಸಿಗುತ್ತೋ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳಿ ಸ್ವೀಕಾರ ಮಾಡಿ. ಯಾವ ಕೆಲಸ ಬರುತ್ತೆ ಆ ಕೆಲಸ ಮಾಡಿ. ಕಾಯಕವೇ ಕೈಲಾಸ ಅಷ್ಟೇ ಪಾಲಿಸಿ. ಈ ಅಷ್ಟಮ ಶನಿ ಮುಗಿಯೋವರೆಗೂ ನೀವೆಷ್ಟು ಸೈಲೆಂಟ್ ಇರ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಇಷ್ಟೇ ಹೇಳಬಲ್ಲೆ. ಎಷ್ಟು ನೀವು ಏಕೆಂದರೆ ನಿಮ್ಮದು ಧ್ವನಿ ತುಂಬ ಚೆನ್ನಾಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಈ ಧ್ವನಿ ಅಂತ ನೀವು ತಪ್ಪಲ್ಲಿ ಸಿಕ್ಕಾಕೊಳ್ತೀರ, ಅದೇ ಬಂದಿರೋದು ಈಗ. ಯಾಕೆಂದರೆ ಅಷ್ಟಮ ಶನಿ ಅಲ್ಲ, ಅವನು ನಮಗೆ ಸಮಯ ಸರಿ ಇಲ್ಲದಿದ್ದಾಗ ಏನೇನೋ ಮಾಡಿಸ್ಬಿಡ್ತಾನೆ. ಅದಕ್ಕಾಗಿ ಹೇಳೋದು, ಸ್ವಲ್ಪ ಕಂಟ್ರೋಲ್ ಆಗಿರಿ, ಮೆದುವಾಗಿರಿ, ಸಾಫ್ಟ್ ಆಗಿರಿ, ಯಾರಿಗೂ ಮನಸ್ಸು ನೋಯಿಸಬೇಡಿ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಸಿಂಹರಾಶಿಯವರಿಗೆ, ನೀವು ಕೂಡ ಅಷ್ಟೇ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡಿ ಬೆಳಿಗ್ಗೆ 5:30 to 6:30. ಅದೇ ಶನಿ ಮಹಾತ್ಮೆ ಕಥೆಯನ್ನು ಓದಿ, ಮತ್ತು ಶನಿಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳನ್ನು ಪಠಣೆ ಮಾಡಿ. ಆಮೇಲೆ ಈ ಒಂದು ಸಂಕ್ರಾಂತಿಯ ನಂತರ 9 ದಿನಗಳ ಕಾಲ ಅರಳಿ ಮರಕ್ಕೆ 9 ಪ್ರದಕ್ಷಿಣೆ ಹಾಕಿ. ಅರಳಿ ಮರಕ್ಕೆ 9 ಪ್ರದಕ್ಷಿಣೆ ಹಾಕಿ ಒಂದು 10 ನಿಮಿಷ ಅಲ್ಲಿ ಕೂತ್ಕೊಂಡು ದಿನ ಬನ್ನಿ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಒತ್ತಡ ಏನಿದೆ ಅಲ್ಲ, ಮನಸ್ಸಿಗೆ ಇರತಕ್ಕಂಥ ಒತ್ತಡ ತುಂಬ ಕಡಿಮೆ ಆಗುತ್ತೆ. ಮತ್ತು ಒಂಥರ ಶಾಂತ ಆಗಿಬಿಡ್ತೀರ. ಇದ್ದಕ್ಕಿದ್ದಂಗೆ ಏನೋ ಚೇಂಜಸ್ ಆಗುತ್ತೆ ನಿಮಗೆ. ನಿಮ್ಮ ಮಾತಿನ ಶೈಲಿ ಆಗಿರ್ಬೋದು, ನಿಮ್ಮಲ್ಲಿರ್ತಕ್ಕಂಥ ಕೆಲವು ತಂತ್ರಗಳಾಗಿರ್ಬೋದು, ತುಂಬ ಚೇಂಜ್ ಆಗುವಂಥದ್ದಾಗತ್ತೆ ಅಂತಲೂ ಹೇಳ್ಬೋದು. ಇದಾಗಿತ್ತು ಈ ಒಂದು ವಾರದ
ಭವಿಷ್ಯ ಅಥವಾ ಸಂಕ್ರಾಂತಿಯ ಭವಿಷ್ಯ. ಈ ಒಂದು ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSB ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಮತ್ತೊಮ್ಮೆ ಸಮಸ್ತ ಸಿಂಹರಾಶಿಯ ಜಾತಕರಿಗೆ, ಸದಸ್ಯರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆ ಸೂರ್ಯ ಭಗವಾನ ತಮಗೂ ತಮ್ಮ ಕುಟುಂಬ ಸದಸ್ಯರೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ ಈ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.